ಓಂ ಶಾಂತಿ. ಗುಡ್ ಮಾರ್ನಿಂಗ್. ಈ ದಿನ 27/2/2026 ಬಾಬ್ ದಾದಾರವರ ಮಧುರ ಮಹಾವಾಕ್ಯಗಳಲ್ಲಿ 5 ಮುಖ್ಯ ಬಿಂದುಗಳು. ಮೊದಲನೇದಾಗಿ, ಮಧುರ ಮಕ್ಕಳೇ, ನಿಮ್ಮದು ಈ ಹಳೆಯ ಪ್ರಪಂಚದೊಂದಿಗೆ ಸಂಪೂರ್ಣ ವೈರಾಗ್ಯ ಇರಬೇಕಂತ ಬಾಬಾ ಹೇಳ್ತಾರೆ. ಈ ಹಳೆಯ ಪ್ರಪಂಚದೊಂದಿಗೆ ಸಂಪೂರ್ಣ ವೈರಾಗ್ಯ ಇರಲಿ. ಎರಡನೇದು, ಆತ್ಮನು ಸ್ವಚ್ಛವಾದಾಗ ಶರೀರವೂ ಸಹ ಶುದ್ಧವಾದದ್ದು ಪ್ರಾಪ್ತಿಯಾಗುತ್ತದೆ. ಮೂರನೆಯದು, ಬಾಬಾರವರ ಪ್ರತಿಯೊಂದೊಂದು ಡೈರೆಕ್ಷನ್ ಆದೇಶದಂತೆ ನಡೆದು ಸ್ವಯಂವನ್ನ ಕವಡೆಯಿಂದ ವಜ್ರ ಸಮಾನವನ್ನಾಗಿ ಮಾಡಿಕೊಳ್ಬೇಕು. ನಾಲ್ಕನೆಯದು, ದಯಾದೃಷ್ಟಿಯ ಮೂಲಕ ದ್ವೇಷ ದೃಷ್ಟಿಯನ್ನ ಸಮಾಪ್ತಿ ಮಾಡುವಂತಹ ಜ್ಞಾನಪೂರ್ಣರಾಗ್ರಿ. ಐದನೇದು, ಸದಾ ಪರಮಾತ್ಮನ ಚಿಂತನೆಯಲ್ಲಿರುವವರೇ ನಿಶ್ಚಿಂತ ಚಕ್ರವರ್ತಿಗಳು. ಅವರಿಗೆ ಯಾವುದೇ ಪ್ರಕಾರದ ಚಿಂತೆ ಇರ್ಲಿಕ್ಕೆ ಸಾಧ್ಯವಿಲ್ಲ. 5 ಬಿಂದುಗಳು: ಸಂಪೂರ್ಣ ವೈರಾಗ್ಯ, ಶುದ್ಧ ಆತ್ಮ, ಶಿವ ತಂದೆಯ ಆದೇಶ, ಜ್ಞಾನಪೂರ್ಣ, ಸದಾ ಪರಮಾತ್ಮ ಶಿವ ತಂದೆಯ ಚಿಂತನೆ ಇರಲಿ, ನೆನಪಿರ್ಲಿ. ಇಂದಿನ ಚಿಂತನೆ: ನಾನು ಆತ್ಮ ಜ್ಞಾನಪೂರ್ಣ ಜ್ಯೋತಿ ಬಿಂದು ಆಗಿದ್ದೇನೆ. ನಾನೊಂದು ಚೈತನ್ಯ ಶಕ್ತಿ ಆತ್ಮ ಜ್ಯೋತಿ ಬಾಬಾರವರ ಪ್ರೀತಿಯ ಮಗುವಾಗಿದ್ದೇನೆ. ನಾನು ಆತ್ಮ ಪರಂಧಾಮದಿಂದ ಈ ಸೃಷ್ಟಿಗೆ ಬಂದು ಶರೀರವೆಂಬ ಉಡುಪನ್ನು ಧರಿಸಿಕೊಂಡು ಪಾತ್ರ ಮಾಡ್ತಾ ಇದ್ದೀನಿ. ಈ ಶರೀರವೇ ಬೇರೆ, ನಾನು ಆತ್ಮನೇ ಬೇರೆ. ನಾನು ಆತ್ಮ ಅತಿ ಸೂಕ್ಷ್ಮ ಜ್ಯೋತಿ ಬಿಂದು ಆಗಿದ್ದೇನೆ. ಶರೀರದಲ್ಲಿ ಭ್ರುಕುಟಿಯ ಮಧ್ಯದಲ್ಲಿ ಕುಳಿತು ಶರೀರದ ಕರ್ಮೇಂದ್ರಿಯಗಳ ಮೂಲಕ ಕಾರ್ಯ ಮಾಡುತ್ತೇನೆ. ನಾನು ಆತ್ಮ ಜ್ಯೋತಿ ಆಗಿದ್ದೇನೆ. ನಾನೀಗ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮಯುಗದಲ್ಲಿ ಸರ್ವಶ್ರೇಷ್ಠ ಬ್ರಾಹ್ಮಣ ಆತ್ಮನಾಗಿದ್ದೇನೆ. ಭಗವಂತ ಶಿವಬಾಬರವರು ಬ್ರಹ್ಮ ಬಾಬರವರ ಮಾಧ್ಯಮದ ಮುಖಾಂತರ ನನ್ನನ್ನು ತನ್ನ ಪ್ರೀತಿಯ ಮಗುವನ್ನಾಗಿ ಮಾಡಿಕೊಂಡಿದ್ದಾರೆ. ನನಗೆ ಸತ್ಯ ಜ್ಞಾನದಿಂದ ಶೃಂಗರಿಸುತ್ತಿದ್ದಾರೆ. ದೈವಿ ಗುಣಗಳಿಂದ ಶೃಂಗಾರ ಮಾಡುತ್ತಿದ್ದಾರೆ. ಹೊಸ ಯುಗಕ್ಕೆ ಯೋಗ್ಯನನ್ನಾಗಿ ಮಾಡುತ್ತಿದ್ದಾರೆ. ನಾನು ಆತ್ಮ ಪರಮ ಸೌಭಾಗ್ಯಶಾಲಿಯಾಗಿದ್ದೇನೆ. ಭಗವಂತನೇ ನನಗೆ ಪರಮ ಶಿಕ್ಷಕನಾಗಿ ಓದಿಸುತ್ತಿದ್ದಾರೆ. ನಾನು ಆತ್ಮ ಈಗ ಈ ಹಳೆಯ ಪ್ರಪಂಚವನ್ನು ಬಿಟ್ಟು ಹೊಸ ಪ್ರಪಂಚಕ್ಕೆ ಹೋಗಲಿದ್ದೇನೆ. ಈ ಹಳೆಯ ಪ್ರಪಂಚದ ಬಗ್ಗೆ ಸಂಪೂರ್ಣ ವೈರಾಗ್ಯ ಹೊಂದಿದ್ದೇನೆ. ನಾನು ಆತ್ಮ ಜ್ಯೋತಿ. ಆತ್ಮನನ್ನು ಯೋಗಾಗ್ನಿಯಿಂದ ಸ್ವಚ್ಛವನ್ನಾಗಿ ಮಾಡಿಕೊಳ್ತೇನೆ. ಶುದ್ಧವಾದ ಶರೀರವು ನನಗೆ ಪ್ರಾಪ್ತಿಯಾಗುತ್ತದೆ. ನಾನು ಆತ್ಮ ಜ್ಯೋತಿ. ಸದಾ ತಂದೆಯನ್ನೇ ನೆನಪು ಮಾಡುತ್ತಿರುತ್ತೇನೆ. ಬಾಬರವರ ಪ್ರತಿಯೊಂದೊಂದು ಆದೇಶವನ್ನ ಪಾಲನೆ ಮಾಡುವ ನಾನು ಆತ್ಮ ಜ್ಯೋತಿ ಆಗಿದ್ದೇನೆ. ನಾನು ಆತ್ಮ ಜ್ಯೋತಿ. ತಂದೆಯ ಶ್ರೀಮತದಂತೆ ನಡೆದು ಸ್ವಯಂವನ್ನು ಶ್ರೇಷ್ಠವನ್ನಾಗಿ ಮಾಡಿಕೊಂಡು ವಜ್ರ ಸಮಾನವನ್ನಾಗಿ ಮಾಡಿಕೊಳ್ತಕ್ಕಂಥ ನಾನು ಶ್ರೇಷ್ಠ ಆತ್ಮ, ದಿವ್ಯ ಆತ್ಮ, ಪೂಜ್ಯ ಪವಿತ್ರ ಪುಣ್ಯಾತ್ಮ, ಶುದ್ಧ ಆತ್ಮನಾಗಿದ್ದೇನೆ. ನಾನು ಆತ್ಮ ಸರ್ವರ ಬಗ್ಗೆ ದಯಾದೃಷ್ಟಿಯನ್ನು ಹೊಂದಿರುವ ನಾನು ಆತ್ಮ ಜ್ಞಾನಪೂರ್ಣನಾಗಿದ್ದೇನೆ. ಜ್ಞಾನ ಸಾಗರ ಶಿವ ತಂದೆಯ ಪ್ರೀತಿಯ ಮಗು. ನಾನು ಆತ್ಮ ಮಾಸ್ಟರ್ ಜ್ಞಾನಪೂರ್ಣನಾಗಿದ್ದೇನೆ. ನಾನು ಆತ್ಮ ಸದಾ ಶಿವ ತಂದೆಯ ಸ್ಮೃತಿಯಲ್ಲಿ ಶಿವ ತಂದೆಯ ನೆನಪಿನಲ್ಲಿದ್ದು ಅನೇಕ ಆತ್ಮರಿಗೆ ಶಿವ ತಂದೆಯ ನೆನಪನ್ನು ತರಿಸಿಕೊಡುವಂತಹ ನಾನು ನಿಶ್ಚಿಂತ ಚಕ್ರವರ್ತಿಯಾಗಿದ್ದೇನೆ. ಸದಾ ತಂದೆಯು ನನ್ನ ಜೊತೆ ಇದ್ದಾರೆ. ಸದಾ ತಂದೆಯನ್ನು ಜೊತೆಯಲ್ಲಿರಿಸಿಕೊಂಡು ನಿಶ್ಚಿಂತನಾಗಿರುವ ನಾನು ನಿಶ್ಚಿಂತ ಚಕ್ರವರ್ತಿ. ನಾನು ಆತ್ಮ ಜ್ಯೋತಿ. ಪರಮಾತ್ಮ ಶಿವ ತಂದೆಯ ಪ್ರೀತಿಯ ಮಗು. ನಾನು ಆತ್ಮ ಬಿಂದು ಆಗಿದ್ದೇನೆ.
ಜ್ಞಾನ ಸ್ವರೂಪ, ಜ್ಞಾನ ಸಾಗರನ ಮಗು, ಪವಿತ್ರ ಸ್ವರೂಪ, ಪವಿತ್ರ ಸಾಗರ ಶಿವ ತಂದೆಯ ಮಗು ನಾನಾತ್ಮ, ಶಾಂತಿಯ ಸಾಗರ ಶಿವಪಿತನ ಸಂತಾನಮಯ ಆತ್ಮ, ಶಾಂತ ಸ್ವರೂಪ, ಸುಖದ ಸಾಗರ, ದುಃಖ ಹರ್ತ ಸುಖ ಕರ್ತನಾದ ಶಿವ ತಂದೆಯ ಪ್ರೀತಿಯ ಮಗು ನಾನಾತ್ಮ, ಸುಖ ಸ್ವರೂಪ ಜ್ಯೋತಿ ಬಿಂದು ಆಗಿದ್ದೇನೆ. ಸ್ನೇಹದ ಸಾಗರ ಶಿವಪಿತನ ಮುದ್ದಿನ ಮಗು ನಾನಾತ್ಮ, ಸರ್ವರ ಸ್ನೇಹಿಯಾಗಿದ್ದೇನೆ. ಸ್ನೇಹ ಸ್ವರೂಪ ಜ್ಯೋತಿ ಬಿಂದು, ಆನಂದ ಸಾಗರ ಶಿವ ತಂದೆಯ ಮಗು ನಾನಾತ್ಮ, ಆನಂದ ಸ್ವರೂಪ ಜ್ಯೋತಿಯಾಗಿದ್ದೇನೆ. ಸರ್ವಶಕ್ತಿವಂತನಾದ, ಸರ್ವ ಗುಣಗಳ ಸಾಗರನಾದ ಭಗವಂತನ ಪ್ರೀತಿಯ ಮಗು ನಾನಾತ್ಮ, ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ. ನನ್ನ ತಂದೆಯೂ ಸಹ ಪರಮಧಾಮ ನಿವಾಸಿ, ನನಾತ್ಮನೂ ಸಹ ಪರಮಧಾಮ ನಿವಾಸಿ. ಕ್ಷಣದಲ್ಲಿ ಪರಂಧಾಮವನ್ನು ತಲುಪಿದೆ. ಬಿಂದು ತಂದೆಗೆ ಟಚ್ ಆಗಿದ್ದೇನೆ. ಅಪಾರ ಶಕ್ತಿಗಳಿಂದ ತುಂಬಿಕೊಂಡು ನಾನು ಆತ್ಮ ಸಂಪೂರ್ಣ ಶುದ್ಧ ಹಾಗೂ ಶಕ್ತಿಶಾಲಿಯಾಗಿ ಈ ಸಾಕಾರ ಸೃಷ್ಟಿಗೆ ಬಂದು ವಿಶ್ವದೆಲ್ಲ ಆತ್ಮಗಳಿಗೆ ದಿವ್ಯ ಭವ್ಯ ಮಹಾನ್ ಸಂದೇಶವನ್ನು ನೀಡ್ತಾ ಇದ್ದೇನೆ. ಬಾಬರವರ ಪರಿಚಯ, ಎಲ್ಲ ದೈವಿ ಕುಲದ ಆತ್ಮಗಳು ಜಾಗೃತರಾಗಿ ಭಗವಂತನ ಸತ್ಯ ಪರಿಚಯ ಪಡೆದು ಧನ್ಯರಾಗುತ್ತಿದ್ದಾರೆ. ನನ್ನ ಆತ್ಮ ಪರಮಾತ್ಮ ಶಿವ ತಂದೆಯ ಮಗು, ಪರಮಧಾಮದ ನಿವಾಸಿ. ಓಂ ಶಾಂತಿ.